ಮುಂಚೆ ಒಂದು ಆಸೆ ಇದೆ ನನಗೆ. ಇಲ್ಲಿ ಎದುರುಗಡೆ ಇದ್ದಾರೆ ಅಂತಲ್ಲ, ನಿಜವಾಗ್ಲೂ ಕೂಡ ನಾನು ನಮ್ಮ ಚಿತ್ರರಂಗ ಅಂತ ಬಂದಾಗ, ನಮ್ಮ ಕುಟುಂಬ ಅಂತ ಬಂದಾಗ, ಅಲ್ಲಿ ನಮ್ಮ ಸೂಪರ್ ಸೀನಿಯರ್ ಅಥವಾ ಆಲ್ವೇಸ್ ಯಂಗ್ ಮ್ಯಾನ್ ಕತಾಡ ಅವ್ರನ್ನ, ಶಿವಣ್ಣನ ಮತ್ತೆ ರವಿ ಸರ್ 3 ಜನ ನೋಡಿದ್ರೆ ಕಾಲು ಮುಟ್ಟು ನಮಸ್ಕಾರ ಮಾಡಬೇಕು ಅಂತ ನಂಗೆ ಅನ್ಸುತ್ತೆ. ಇಷ್ಟು ವರ್ಷ ಅದನ್ನೇ ಮಾಡ್ಕೊಂಬಂದಿದ್ದೀನಿ, ಯಾರಿಗೂ ಅದು ಮಾಡಿಲ್ಲ. ಬಟ್ ಕಾಂತಾರ ಒಂದು ಸಿನಿಮಾ ನೋಡಿದಾಗ ರಿಷಬ್ ಅವ್ರಿಗೆ ಫೋನ್ ಮಾಡಿ ಇಟ್ಟೆ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎದ್ಬಿಟ್ಟಿದ್ರು ಊರಿಗೆ. ಅವರು ಟೆಂಪಲ್ ರನ್ನಲ್ಲಿದ್ರು, ಫೋನಿಗೆ ಸಿಗಲಿಲ್ಲ. ಆಗ ಅಜ್ಜು ಫೋನ್ ಮಾಡಿದ್ದೆ, ಅಜ್ಜು ಎಲ್ಲಿದ್ದಾರೆ ರಿಷಬ್, ಒಂದ್ಸಲಿ ಅವ್ರ ಕಾಲು ಬೀಳ್ಬೇಕು ನಾನು ಅಂತ. ಇದು ದೇವರಾಣೆ, ನನ್ನ ತಾಯಾಣೆ, ಇದು ನನ್ನ ಆಸೆ ಆಗಿತ್ತು. ಆಸೆ ಇದೆ. ಯಾಕೆಂದ್ರೆ ಕಾಂತಾರ ಸಿನಿಮಾ ನಮ್ಮ ನಾಡಿಗೆ ತಂದು ಕೊಟ್ಟಂತ ಹೆಮ್ಮೆ ಅಷ್ಟು ಅಗಾಧವಾದ್ರೆ, ನನ್ನ ಮೇಲೆ ಆ ಸಿನಿಮಾ ಬೀರಿದಂಥ ಪ್ರಭಾವ, ಆ ಸಿನಿಮಾ ನನಗೆ ಕೊಟ್ಟ ಅನುಭವ, ಇದಕ್ಕೆ ಯಾವ ಪದದಲ್ಲಿ ಹೇಳಿದ್ರು ಕಡಿಮೆನೆ. ನಾನು ಒಂಥರ ಫಿಲ್ಮ್ ರಿವ್ಯೂ ಒಂಥರ ಇಷ್ಟು ಬರ್ತಿದ್ದೆ ಟ್ವಿಟರಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಅಷ್ಟು ಇನ್ಸ್ಪೈರ್ ಮಾಡಿದ್ರಿ. ನಿಮ್ಮ ಆ ಒಂದು ಶಕ್ತಿ, ನಿಮ್ಮನ್ನು ಡ್ರೈವ್ ಮಾಡಿದಂತಹ ಶಕ್ತಿ ಆ ಸಿನಿಮಾ ಮಾಡೋದಕ್ಕೆ, ಆ ಶಕ್ತಿ ನಿಮ್ಮಲ್ಲಿ ಇದೆ. ಕಾಂತಾರ 1 ಆಗ್ತಿದೆ ಈಗ. ಹಾಗಾಗಿ ನಿಮ್ಮ ಆಶೀರ್ವಾದ ನನಗೆ ಇರಬೇಕು ಒಂದು ಕಡೆ. ಅಂಡ್ ನೀವು ಬಂದು ಹರಿಸೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ಮಾತಾಡಿದ್ದೀವಿ ಸಾಕಷ್ಟು ಈ ಸಿನಿಮಾ ಬಗ್ಗೆ. ನಾನು ಇಲ್ಲಿ ಈ ಒಂದು ವೇದಿಕೆ, ಈ ಒಂದು ಕಾರ್ಯಕ್ರಮ ತುಂಬ ಸ್ಪೆಷಲ್ ಯಾಕೆ ಅನಿಸ್ತು ಅಂದರೆ, ಇಲ್ಲಿ ನಡೆದಿರ್ತಕ್ಕಂಥ ನನ್ನ ಸಿನಿಮಾ ತಂಡದವರು ಹೊರತುಪಡಿಸಿ ಹೇಳೋದಾದರೆ, ನಮ್ಮ ಕೆ ಮಂಜು ಅವರು, ನಮ್ಮ ನಿರ್ಮಾಪಕರು ಗುರು ದೇಶಪಾಂಡೆ ಅವರು, ನಮ್ಮ ಜಡೇಶ್, ಸುಧಾ ಆ್ಯಂಡ್ ನರ್ತನ್ ಸರ್, ನನ್ನ ಡಾರ್ಲಿಂಗ್ ರಾಮ್, ನನ್ನ ದೋಸ್ತ ಹೆಂಗಾದ್ರೆ ಡೈಲಾಗ್ ಚಚ್ತಾರೆ ನವೀನ, ಪೃಥ್ವಿ ಸೇತು ಅವರು, ನಮ್ಮ ನಿರ್ದೇಶಕರು, ಎಲ್ಲರೂ ನಮ್ಮ ಶಿವರಾಜ್ ಕ್ಯಾರ್ಬೇಡ ಶಿವಣ್ಣ, ಎಲ್ಲರೂ ನನ್ನ ಜೀವನದಲ್ಲಿ ಇಷ್ಟು ವರ್ಷದ ನನ್ನ ಈ ಜರ್ನಿಲಿ ಅವರು ಗೊತ್ತಿಲ್ಲದೇನೋ ನನ್ನ ಬದುಕಿಗೆ, ನನ್ನ ಕರಿಯರ್ಗೆ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಜನಗಳು, ಅವರ ಪ್ರೀತಿ, ಅವರ ಸಹಾಯನೂ ಹೌದು, ಅಥವಾ ಅವರು ನನ್ನನ್ನು ಗುರುತಿಸಿದ್ದಾಗಲಿ, ಇದೆಲ್ಲವೂ ನನ್ನನ್ನು ಇಲ್ಲಿ ತನಕ ತಂದಿದೆ. ಈ ಒಂದು ಅದ್ಭುತವಾದ ಒಂದು ಲವ್ಲಿ ಅನ್ನೋ ಪ್ರಯತ್ನ, ಈ ಒಂದು ಪ್ರಯತ್ನ ಇವತ್ತು ಮಾಡೋದಕ್ಕೆ ನನಗೆ ಜಾಗ ಕೊಟ್ಟಿದ್ದು ಅಥವಾ ಈ ಒಂದು ಸ್ಥಾನ ಕೊಟ್ಟಿದ್ದು ನೀವುಗಳು, ನಿಮ್ಮ ಕೃಪಾ ಕಟಾಕ್ಷ ನನ್ನ ಬದುಕಲ್ಲಿ ದೊಡ್ಡದಿದೆ. ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ. ಲವ್ ಯು. ಲವ್ಲಿ ಈ ಸಿನಿಮಾ ಹೇಗಿದೆ ಟ್ರೈಲರ್? ತುಂಬಾ ಒಂದು ಅದ್ಭುತವಾದ ಅಥವಾ ದೊಡ್ಡ ಸಿನಿಮಾದ ಒಂದು ಚಿಕ್ಕ ಕಿರುನೋಟ ಇದು. ತುಂಬಾನೇ ಆನೆಸ್ಟ್ ಎಫರ್ಟ್ ನಮ್ಮ ತಂಡದ ಕಡೆಯಿಂದ. ಇನ್ನೇನು ಜೂನ್ 14ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತದೆ. ತಾವೆಲ್ಲರೂ ಬಂದು ಚಿತ್ರರಂಗದಲ್ಲೇ ಈ ಒಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ಈ ಎಲ್ಲ ಪ್ರಯತ್ನವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇದೆ ಅನ್ನೋದು ಒಂದು ಹೆಮ್ಮೆ. ಆದರೆ ಇಂಥ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾದ ಭಾಗವಾಗಿರೋದು ಇನ್ನೂ ದೊಡ್ಡ ಹೆಮ್ಮೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಹೊಸಬರು ನಮ್ಮ ನಿರ್ಮಾಪಕರು ರವೀಂದ್ರ ಕುಮಾರ್ ಅವರು, ಅನುಮಾನಸ ಸಂಸ್ಥೆ. ಈ ಸಂಸ್ಥೆ ನಿಲ್ಲಬೇಕು, ಈ ಸಂಸ್ಥೆ ಗೆಲ್ಲಬೇಕು. ಯಾಕೆಂದ್ರೆ ನಾನಾಗಲಿ, ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್ ಆಗಲಿ, ನನ್ನ ತಮ್ಮ ಅವನ ಒಂದು ಕನಸು ಈ ಲವ್ಲಿ, ಇದನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ಕೊಡೋಕೆ ನಿಮ್ಮ ಸಂಸ್ಥೆ ಮುಂದೆ ಬಂದಿದ್ದಕ್ಕೆ ಧನ್ಯವಾದ. ಈ ಥರ ಇನ್ನು ಹಲವಾರು ಕನಸುಗಳಿಗೆ, ಹಲವಾರು ಯುವ ಪ್ರತಿಭೆಗಳಿಗೆ ನೀವು ಇನ್ನು ಅವಕಾಶ ಮಾಡ್ಕೊಳ್ಳೋಂಗೆ ಬೆಳೀರಿ, ದೊಡ್ಡ ಮಟ್ಟದಲ್ಲಿ ಬೆಳೀರಿ. ನಮ್ಮ ಜನ ನಿಮ್ಮ ಜೊತೆ ಇರ್ತಾರೆ. ಏನಂದ್ರೆ ಅಲ್ಲವಾ? ಒಳ್ಳೆಯದಾಗಲಿ ಎಲ್ರಿಗೂ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮಗಿರಲಿ. ಥ್ಯಾಂಕ್ ಯು ಸೋ ಮಚ್. ಒಂದೇನಂದ್ರೆ, ನನ್ನ ಫಸ್ಟ್ ಫ್ರೆಂಡು ಅಂತ ಹೇಳಿ ನನ್ನ ಹಿಂದಿ ಫೋನ್ಗೆ ಆನ್ಸರ್ ಮಾಡಿದಾಗ ರಿಷಬ್ ತುಂಬಾ ಹಿಂದೆ ಮಾಡಲಿಲ್ಲ, 2-3 ದಿವಸದಿಂದ ಅಷ್ಟೇ ಕಾಲ್ ಮಾಡಿದ್ದು. ನಿಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲಿ ನೀವು ಈ ರೀತಿ ಬಂದು ನಮ್ಮನ್ನು ಹಾರೈಸಿದ್ದಕ್ಕೆ ನಾನು ಯಾವಾಗಲೂ ಆಭಾರಿ. ಥ್ಯಾಂಕ್ ಯು ಸೋ ಮಚ್. ಏನಂದ್ರೆ ಇವರ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಿದೆ, ಮಾತಾಡೋದು ಎಷ್ಟು ಮಾತಾಡೋದು ಕಡಿಮೆ ಆಗುತ್ತೆ. ಒಂದು ಕಂಟೆಂಟ್ ಅಂತ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅವರು ಪ್ರೊಡಕ್ಷನ್ ಮಾಡೋ ಮಟ್ಟಕ್ಕೂ ಹೋಗ್ತಾರೆ. ಅಷ್ಟು ಎಷ್ಟೋ ಉದಾಹರಣೆ ನಮ್ಮ ಮುಂದೆ ಇದೆ. ಇತ್ತೀಚೆಗೆ ಪೆದ್ರು ನಾಳೆ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಸೊ ಈ ರೀತಿ ಕಂಟೆಂಟ್ ಅನ್ನ, ಒಳ್ಳೆ ಕಂಟೆಂಟ್ ಸಿನಿಮಾನ ನಮ್ಮ ಕನ್ನಡಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಕೊಡಬೇಕು ಅಂತ ಪರಿತಪಿಸೋ ಜೀವಿಗಳಲ್ಲಿ ಮುಂದಿನ ಸಾಲಲ್ಲಿದ್ದಾರೆ. ಸೊ ಈಗ ನಿಮ್ಮಂಥವರು ನಮಗೆಲ್ಲರಿಗೂ ಮಾರ್ಗದರ್ಶನ ದಾರಿದೀಪ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಮಾರ್ಗದರ್ಶನ ಮಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ನಾನು ಪ್ರತಿ ಸಿನಿಮಾದಿಂದ ಸಿನಿಮಾಗೆ ಕಲ್ತ್ಕೊಂಡೇ ಬರ್ತಾ ಇದ್ದೀನಿ.
ಅದೇ ಸಿನಿಮಾದ ಸ್ಪೆಷಾಲಿಟಿ ಅಂತ ಅನ್ಕೊಳ್ತೀನಿ. ಸಿನಿಮಾ ನಮ್ಗೆ ಕಲಿಸ್ತಾ ಹೋಗ್ಬೇಕು, ಅದು ನಮ್ಮನ್ನ ಮತ್ತೆ ನಮ್ಮೊಳಗೆ ಫಿಲ್ಮ್ ಮೇಕರ್ನ ಕೂಡ ಬೆಳೆಸ್ತಾ ಹೋಗ್ಬೇಕಂತ. ಸೊ ಅದೇ ಹಾದಿಲಿ ನಾವೆಲ್ಲ ನಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ದತ್ತಣ್ಣವ್ರು ಅವ್ರು ಹೇಳ್ತಾ ಇದ್ರು, ಅಂತ ಅದ್ಭುತ ನಟ ಸಿಕ್ಕಿರೋದೇ ನಮ್ಮ ಪುಣ್ಯ, ನಮ್ಮ ಜೊತೆಗೆ ಓದಿದಾರಲ್ಲ ಅನ್ನೋದೇ ನಮ್ಮ ಪುಣ್ಯ ಅಂತ. ಎಷ್ಟೋ ಕಲಾವಿದರುಗಳು ಅವರೆಲ್ಲರ ಕೊಡುಗೆಯಿಂದ ಇವತ್ತು ಕನ್ನಡ ಚಿತ್ರರಂಗ. ಸೊ ಹಾಗಾಗಿ ಆ ಕನ್ನಡ ಚಿತ್ರರಂಗದಲ್ಲಿ ಲವ್ಲಿನೂ ಕೂಡ ಒಂದು ಮೈಲಿಗಲ್ಲಾಗಲಿ ಅಂತ ನಾನು ಆಶಿಸ್ತೇನೆ. All the best. ಶೆಟ್ರೆ, ಬಟ್ ವೇದಿಕೆ ಮೇಲೆ ಒಂದು ತುಂಬಾ ಡಿವೈನ್ ಮೂಮೆಂಟ್ ನಡೀತು. ಅವ್ರು ಹೇಳಿದಾಗೆ ದೊಡ್ಡ ದೊಡ್ಡ ಹಿರಿಯ ವಯಸ್ಸಿನಲ್ಲಿ ಹಿರಿಕರಿಗೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿದುಂಟು. ನಿಮ್ಗೆ ನಾವು ಜಾಸ್ತಿ ವಯಸ್ಸಾಗಿಲ್ಲ, ಬಟ್ ನಿಮ್ಮ ಪ್ರತಿಭೆಗೆ ಆದಂತಹ ಒಂದು ಅವರಿಗೆ ಕಂಡಂತ ಒಂದು ಬೆಳಕಿರ್ಬೋದು, ಅವ್ರು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಆ ಮೂಮೆಂಟ್ ಹೇಗಿತ್ತು? ನೀವು ಆಕ್ಚುಲಿ ಯುವರ್ ಟಚ್, ನೀವು ಭಾವುಕರಾಗ್ಬಿಟ್ರಿ ಅದನ್ನ ನೋಡಿ. ಇಲ್ಲ, ಅಷ್ಟು ದೊಡ್ಡವ್ರು ನಾನಲ್ಲ, ತುಂಬಾ ಕಷ್ಟ ಆಗುತ್ತೆ ಇದು. ಅದೇ ಅಂದ್ರೆ ಆ ಥರದ್ದು ಎಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಸೊ ಹಾಗಾಗಿ ಅದು ನಾನೇನು ತಗೊಳ್ಳಲ್ಲ ಅದನ್ನ, ಯಾಕಂದ್ರೆ ಅಷ್ಟು ದೊಡ್ಡವ್ರು ನಾನಲ್ಲ. ಇಲ್ಲ, ಇದು ಅದೇನಿದ್ರು ಸಿನಿಮಾಗೆ ಅಂತ ಅನ್ಕೊಂಡು ನಾನು ಬಿಟ್ಬಿಡ್ತೀನಿ. ಇದು ಏನಂದ್ರೆ ಇದು ನಿಮ್ಮ ಮೂಲಕ ಆ ಸಿನಿಮಾ ಆಗ್ಬೇಕು ಅಂತ ಬರೆದಿತ್ತು, ಅದು ನಿಮ್ಮಲ್ಲಿತ್ತು. ಸೊ ಹಾಗಾಗಿ ಇದು ಪ್ಯೂರ್ಲಿ ಒಬ್ಬ ಸಿನಿಮಾ ಅಭಿಮಾನಿಯಾಗಿ ಕೂಡ. And it's his divine power what made him do that. ಶೆಟ್ರೆ, ಒಂದು ಕೆಲಸ ಮಾಡಿ, ಅವ್ರು ನಿಮ್ಮ ಕಾಲಿಗೆ ಒಂದು ಆಶೀರ್ವಾದ ಅಂತ ಕೇಳಿ ನಮಸ್ಕಾರ ಮಾಡ್ಬಿಟ್ರು ಆ ಪಾತ್ರಕ್ಕೋಸ್ಕರ. ಒಂದು ಅಪ್ಪುಗೆ ಕೊಟ್ಬಿಡಿ, ಒಂದು ಹಕ್ಕು ಕೊಟ್ಬಿಡಿ, ಅದಕ್ಕಿಂತ ಇನ್ನೇನ್ ಬೇಕು ಅಲ್ವಾ? ಆ ಡಿವೈನ್ ಪವರ್ ನಿಮ್ಗೂ ಬಂದಿದೆ. ಯಾಕಂದ್ರೆ ರಿಷಬ್ ಶೆಟ್ಟಿ ಅವರು ಎಲ್ಲೆಲ್ಲ ಬಂದು ಯಾವ ಸಿನಿಮಾ ಎಲ್ಲ ಲಾಂಚ್ ಮಾಡಿದ್ರು, ಎಲ್ಲ ಸೂಪರ್ ಹಿಟ್ ಆಗಿದೆ. ಮೊನ್ನೆ ನೋಡಿದ್ರಲ್ಲ ಹಾಸ್ಟೆಲ್ ಹುಡುಗರು ಎಷ್ಟು ಸೂಪರ್ ಹಿಟ್ ಆಯ್ತು, ಶೆಟ್ರಿನ ಲಾಂಚ್ ಮಾಡಿದ್ದು. ಇವತ್ತು ನಿಮ್ಮ ಸಿನಿಮಾ ಲಾಂಚ್ ಮಾಡಿದ್ದಾರೆ. ನಿಮ್ಮ ಹರಿಪ್ರಿಯ ಅವರು ಗುರುಗೋಸ್ಕರ ಏನೋ ಕಾಣಿಕೆಯನ್ನ ತಗೊಂಡ್ಬಂದಿದ್ದಾರೆ. ಹರಿಪ್ರಿಯ ಅವರೇ,